ಕನಸು ಬಿದ್ದಿತ್ತು. ಹೌದು. ಕನಸಿನೊಳಗ ರಾಣಿಗೆ ಮದುವೆ ಆದೆ, ಅದೇ 4 ಮಕ್ಕಳು ಹಡೆದೆ, ಹಾ 4 ವಿದ್ದ ಜಗ ಎಲ್ಲ ಗೆದ್ದು ಹೌದು ಸಂತೋಷ ಪಟ್ಟ ಹಾ. ಲಾಸ್ಟಿಗೆ ಸತ್ತು 4 ಅನ್ನೋ ಹೌದು ಹುಚ್ಚುಗೋಟೆ. ಇದು ಕನಸದ ಅಂದ್ರ ಅವ್ರು ಹಾ ಅದು ಕನಸನಾಗೋ ಇದು ಖರೆ ಸತ್ತದ ಅಂದಾಗ ಅವ ಹೇಳ್ದ ಹಾ ಅದು ಕನಸ. ಮತ್ತು ಇದು ಏನದ ಕೇಳ್ದ, ಹೌದು ಇದು ಏನದ? ನಾನು ಯಾರಂದು ಆನು ಯಾರಂದು ವಿಚಾರಿಸು ವಿಷಮ ಸಂಸಾರಿದನ ಕನಸಂದು ಅರಿ. ಅದೇ ನಿಜಗೊಂಡ್ರು ಹೇಳ್ತಾರೆ ಹಾ ಇದು ಕಣ್ಣಿಗೆ ಕಾಣಿಸುವಂಥದ್ದೆಲ್ಲ ಹೌದು ಇದು ಕನಸದ ಅಂತೇಳಿ ಮಹಾತ್ಮರು ಹೇಳ್ತಿದ್ದಿಲ್ಲ. ಇದು ಕನಸಿನ ಸಂಸಾರ ಅಂತ ತಿಳ್ಕೊಂಡು ಹೌದು. ನಿಜಗೊಂಡ್ರು ಏನು ಹೇಳಿದ್ರು? ಏನ್ ಹೇಳಿದ್ರು? ಆರು ನಾನೆಂದು ವಿಚಾರಿಸು ಹೌದು ವಿಷಮ ಸಂಸಾರಿದು ಕನಸಂದ್ವರಿ ಮಾರಮರ್ತನ ಗುರು ಶಂಭೋಲಿಂಗನ ಒಲಿಸುವ. ಸಮಯ ಈಗ ಬಹಳ ಉಳಿದಿಲ್ಲ. ಹೌದು. ಯಾಕಂದ್ರ ಸರ್ವಸಾಧಾರಣ ಒಂದು ಸಂಘಿಗೆ 3 ಪಾಳೇರೆ ಬರಬೇಕು. ಹಾ ಹಾ ಬರ್ಬೇಕಲ್ರಿ. ಅದಕ್ಕೆ ನೇರವಾಗಿ ಈಗ ವಿಷಯ ಮಾತಾಡ್ಬೇಕಯ್ಯದ. ಮಾತಾಡ್ರಿಪ್ಪ ಮಾತಾಡ್ರಿ. ಏನಾಗಿದ್ರು ಹುಗ್ಗ ಅವ್ರಿಗೆ ಕಟ್ಟಪ್ಪ, ನನಗೆ ಬೇಡ. ಹಾ ಆ ತಾಳ್ಬಾರ್ಸರ್ ಕಟ್ಟಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದ್ರಿಪ್ಪ. ಇವತ್ತ ರೊಟೇಷನ್ ಬ್ಯಾರೆ ಹಿಡ್ದದ. ಇವತ್ತು ಹ್ಯಾಂಗ ಹಿಡ್ದಪ್ಪ ರೊಟೇಷನ್? ಅಪ್ಪ ಮಗನ್ ರೊಟೇಷನ್ ಅದ ಇವತ್ತು. ಹೌದಾ? ಆ? ಅಪ್ಪ ಮಗನ್ ರೊಟೇಷನ್. ತಾವೆಲ್ಲ ಏನ ಭಿಡಿಯಾದಿಂದ ತಾಳಿ ಹೊಡಿತಿರೋ ಗೊತ್ತಿಲ್ಲ. ಗೊತ್ತಿಲ್ಲ. ಪ್ರಕಾಶ ಹೊತ್ಕೊಂಡು ಮೆರೆಸ್ಲಕ್ ತಾಳಿ ಹೊಡಿತಿರೋ ಗೊತ್ತಿಲ್ಲ. ನಿಮ್ಮ ಮನುಷ್ಯಗೆ ಆನಂದಾಗಿ ತಾಳಿ ಹೊಡಿತಿರೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ವಿಷಯ ಮಾತ್ರ ಬಹಳ ಚಂದ ಅದ. ಹಾ ಹಾ ಜಗತ್ತಿನೊಳಗ ದೃಶ್ಯ ಮತ್ತು ಅದರ್ಶ್ಯ ಅಂದ್ರೆ ಜಗತ್ತಿನೊಳಗ ನಿರ್ಗುಣ ಮತ್ತು ಸಗುಣ ಸಗುಣ. ಹೌದು. ಈ ವಿಷಯದ ಮೇಲೆ ಇವತ್ತು ಯಾಕ್ರಿ ಸೌಂಡ್ ಬೇರೆ ಐತಲ್ಲ? ಹಾ ಹಾ ಹಡಕಾತ್ ಬಂಗ್ಯ ಅಂದ್ರೆ ಏನ್ ಮಾಡ್ತದ್ರಿ ಇರೋಣ ಗೊತ್ತನ್ರಿ? ಹಾ ವಿಷಯ 2 ಥರ ಆದ್ರೆ ಸೂರ್ ಹಾಳು ಮಾಡ್ತದ. ಹಾ ಇದು ಭಾಳ ಚಂದದ ಇಟ್ಬಿಡ್ರಿ ಇಷ್ಟೇ. ಇಂಥ ಮೈಕ್ ಭಾಳ ಕಡೆ ಸಿಗಂಗಿಲ್ಲ. ಸಿಗಲ್ಲಪ್ಪ ಸಿಗಲ್ಲ. ಇಂಥ ಜನನು ಯಾರ ಕಡೆ ಎಲ್ಲಿನೂ ಸಿಗಂಗಿಲ್ಲ. ಮಾತಾಡಕ್ಕೆ ಚಹಾ ಕೊಡ್ತಾರಂದ್ರೆ ಹಿಂಗೆ ಎಲ್ಲಿ ಸಿಗಲ್ಲ. ಹೌದು. ನಾವು ರಾತ್ರಿ ಚಹಾ ಕೊಡೋದು ನೋಡಿದೇವು ಮನಗಂಡ್ ಕಾವದ. ನಿಮ್ಮ ಸೇವಾ ಹೌದು, ಹಾ ಹಾ ನೀವು ಮಾಡ್ತಿರಲ್ಲ ಆ ಸೇವಾ ಹೌದು. ಆದ್ರೆ ಗದ್ದಲ ಮಾಡಕ್ ಹೋಗ್ಬೇಡ್ರಿ. ಗದ್ದಲ್ ಮಾಡಬೇಡ್ರಿ. ಹಾ ಜಗತ್ತಿನೊಳಗೆ ನಾವೊಂದು ಮಾತು ಹೇಳ್ದ. ಏನ್ ಹೇಳಿದ್ರಿ? ಏನು ಕಣ್ಣಿಗೆ ಕಾಣ್ತದ ನೋಡು, ಹಾ ಇದು ಎಲ್ಲ ಒಂದಿನ ನಾಶ. ನಾಶ ಅದ. ಹೆಂಗ ನಾಶ ಅದಂದ್ರ ಹ್ಯಾಂಗ್ರಿ? ಮನುಷ್ಯನಿಗೆ 3 ಅವಸ್ಥೆಗಳು. ಏನು ಮನುಷ್ಯನಿಗೆ? ಮನುಷ್ಯನಿಗೆ 3 ಅವಸ್ಥೆ. ಇದು ಒಂದು ಸ್ವಲ್ಪ ಕಠಿಣ ಅದ್ರಿ. ಹಾ ಒಂದು ಜಾಗ್ರ. ಏನು? ಒಂದು ಜಾಗ್ರ. ಒಂದು ಜಾಗ್ರ. ಹೌದು. ಜಾಗ್ರ ಅಂದ್ರೆ ಈಗ ಸದ್ಯ ಎಚ್ಚರದೊಳಗೆ ಇದ್ದು ಕಾರ್ಯ ಮಾಡುವುದು. ಹೌದು ಹೌದು. ಇನ್ನೊಂದು ಸ್ವಪ್ನ. ಏನು? ಸ್ವಪ್ನ. ಆ ಸ್ವಪ್ನದೊಳಗುನು ಕಾರ್ಯ ನಡೀತದ. ಹೌದು ಹೌದು. ನಡೀತದಿಲ್ರಿ? ಹಾ ಜಾಗ್ರದೊಳಗುನು ಕಾರ್ಯ ನಡೀತದ, ನಡೀತದ. ಸ್ವಪ್ನದೊಳಗುನು ಕಾರ್ಯ ನಡೀತದ. ಹೌದು. ಇನ್ನೊಂದು ಯಾವ್ದತ್ತಿ ಕೇಳಿದ್ರೆ ಸುಸುಪ್ತಿ. ಏನು? ಸುಸುಪ್ತಿ. ಇದು ಏನಪ್ಪಾ ಅಂದ್ರ ಗಾಢ ನಿದ್ರೆ. ಏನು? ಗಾಢ ನಿದ್ರೆ. ಈ 3 ಅವಸ್ಥೆ ಮನುಷ್ಯನಿಗೆ ಹಾ ಹಾ ಸಹಜವಾಗಿ ಅದಾವ. ಅದಾವ್ರಿಪ್ಪ ಅದಾವು. ಹೌದಿಲ್ರಿ? ಹಾ ಈ ಜಾಗ್ರದೊಳಗೆ ಏನ್ ಮಾಡ್ತೇವಲ್ಲ ಎಲ್ಲಾನು ದುಃಖಕ್ಕೆ ಕಾರಣ. ಹೌದು ಹೌದು. ಈಗ ಪ್ರಕಾಶ ಹುಟ್ಟಿ ಎಷ್ಟು ವರ್ಷ ಐತೈತ್ರಿ? ಎಷ್ಟು ವರ್ಷ ಐತ್ರಿ? 35 ದಾಟಿ 36 ಚಾಲು ಚಾಲ್ತಿ ಐತಿ. ಹೌದಿಲ್ರಿ? ಹಾ ಇನ್ನ 36-7 ವರ್ಷದ ಹಿಂದೆ ಹೋದ್ರ ಪ್ರಕಾಶ ಇದ್ದೇನು? ಹಾ ಇದ್ದಿತ್ತಿಲ್ಲ. ಹೌದು. ಇನ್ನು 36 ವರ್ಷ ಆಗ್ಯಾವ ಅಂದ್ರೆ ಇನ್ನು 8 ದಿನ ಬದುಕಬಹುದ್ರಿ? ಇನ್ನೆಷ್ಟ್ರಿ? ಬದುಕದ ಹೆಂಗೆ ಹೇಳಕ್ ಬರ್ತದ್ರಿ ಸರ್? ಮತ್ತೆ ಎಲ್ಲಾರು ನನ್ನ ಬಳಿ ಬಂದವ್ರ ನಾವು ಎಷ್ಟು ದಿನ ಬದುಕ್ತೇವೆ ಹೇಳೋಣ ಅಂತೇಳಿ ನಮ್ಮ ಕೈಯಾಗಿಲ್ಲದು. ಅಂದ್ರೆ ಆವೇಶ ಪ್ರಕಾರ ಹೋದ್ರೆ ಇನ್ನೂ ನಾ ಎಷ್ಟು ದಿನ ಬದುಕಬಹುದು ಅಂದ್ರ ಇನ್ನೂ ಒಂದು 50 ಬೇಡ 60 ವರ್ಷ ಬದುಕಬಹುದು. ಹೌದು ಹೌದು. ಹಿರಿಯರ ಲೆಕ್ಕದ ಪ್ರಕಾರ ಹೋದ್ರ.
ಈ 60 ವರ್ಷ ಆದ ಬಳಿಕ ಪ್ರಕಾಶ ಇರ್ತಾನೇನು? ಇರುದಿಲ್ರಿ. ಇರ್ತಾನೇನು? ಹಾ ಇಲ್ಲ. ಯಾಕ? ಇದು ಒಂದಿನ ಕಣ್ಣಿಗೆ ಕಾಣ್ತದಂದ್ರೆ ಇದು ಒಂದು ದಿನ ನಾಶ ಆಗೋದು ಗ್ಯಾರಂಟಿ ಅಂತ. ಹೌದು, ಗಚ್ಚಿ ಅದ. ಹೌದಿಲ್ರಿ? ಹಾ ಈಗ ಕನಸು ಬಿದ್ದದ್ರಿ ಒಬ್ಬನಿಗೆ. ಹಾ ಕನಸು ಬಿದ್ದದ. ಕನಸು ಬಿತ್ತದ್ರಿ. ಹೊಲಕ್ಕೆ ಹೋಗ್ಯಾನ, ಕನಸಿನೊಳಗೆ ಹೊಲಕ್ಕೆ ಹೋಗ್ಯಾನ, ಪಲಂಗ ಮ್ಯಾಗ ಮಕ್ಕೊಂಡಲ್ಲಿ ನಿದ್ದೆ ಕನಸು ಬಿತ್ತು. ಹಾ ರೈತ ಹೌದು. ಕನಸಿನೊಳಗೆ ರಾಜ ಆದ್ರಿ ಇವ. ಏನು ಕನಸಿನೊಳಗೆ ರಾಜ ಆತಿವಲ್ರಿ? ಕನಸಿನೊಳಗೆ ರಾಜ ಆಯ್ತೇವ್ ನಾವು. ಇವನು ಮನೆಗೆ ನೋಡ್ರಿ ಪೋತರಾಜ. ರಾಜ ಆದಿವ. ರಾಜ ಆಗಿ ರಾಣಿಗೆ ಮಾಡ್ಕೊಂಡ. ಹಾ ವಿಷಯ ಬಹಳ ಸೂಕ್ಷ್ಮದ, ಬಹಳ ಹುಡುಗರೇ. ಸುಮ್ ಪದ ಹಾಡ್ಬೇಕಂದಂಗೆ ಆತದ. ಹಿಂಗಂದ್ರೆ ಗದ್ದಲ ಮಾಡ್ಬೇಡ್ರು. ಏ ತಮ್ಮ, ಚಾ ಆಗ್ಯದಪ್ಪು, ಒಮ್ಮೆ ಕೊಟ್ಟು ಬಿಡು ನೀ ಎಲ್ಲರಿಗೂ ಪಟ ಪಟ ಆದ್ರೆ. ಅಂದ್ರೆ ವಿಷಯ ಆ ಕಡೆ ಲಕ್ಷ್ಯ ಉಳಿಯಂಗಿಲ್ಲ. ಹಾ ಸರ್ ಹೇಳಕತ್ತಾರ ನೋಡಿ, ಸಾಲಿ ಸೂಟಿ ಅಂತ. ಹೊಲಕ್ಕೆ ಹೋದ. ಹೌದು. ಹೊಲಕ್ಕೆ ಹೋಗಿ ಮಕ್ಕೊಂಡಲ್ಲಿ ಕನಸು ಬಿತ್ರಿ ಇವನಿಗೆ. ಹಾ ಕನಸಿನೊಳಗೆ ರಾಜ ಆದ. ರಾಜ ಆಗಿ ರಾಣಿಗೆ ಮಾಡ್ಕೊಂಡ. ಮಾಡ್ಕೊಂಡ್ರಿ. ಮಾಡ್ಕೊಂಡ ಅನಾರ್ದಾಗ 4 ವರ್ಷದಾಗ 4 ಮಕ್ಕಳು ಹುಟ್ಟುದ್ರಿ. ಹಾ ಎಲ್ರಿದು? ಕನಸಿನಾಗ ರಾಣಿಗ್ರಿ. ಕನಸಿನಾಗ ಹಾ ಮಕ್ಕಳು ಇಂಥವು ಹುಟ್ಟುದ್ರಿ. ಹಾ ಸೂರ್ವಾನ ಹುಟ್ಟುದ್ರಿ. ಭಾಳ ಹೌದಾ? ಭಾಳ ಸೂರ್ವಾನ. ಎಂಥ ಸೂರ್ವಾನ ಅಂದ್ರೆ ಇಡೀ ಜಗತ್ತೇ ಗೆದ್ರು. ಹೌದಾ? ಇಡೀ ಜಗತ್ತು ಗೆದ್ದರ್ರಿ. ಗೆದ್ರು 4 ರಾಜರು. ಹಾ ಒಂದೇ ದೇಶ ಉಳಿತು. ಅಪ್ಪಗ ನಮಸ್ಕಾರ ಮಾಡಿದ್ರು. ಹಾ ಯಪ್ಪ, ಈ ದೇಶಕ್ಕೆ ನಾವು ಇವತ್ತು ಯುದ್ಧಕ್ಕೆ ಹೊಂಟಿದೆವು. ಹಾ ಹಿಂದಿನ ರಾಜರ ಮಕ್ಕಳು ಯುದ್ಧ ಮಾಡಿ ರಾಜ್ಯ ಗೆದ್ದಿತ್ತೀರಿ. ಹೌದಿಲ್ಲ? ಹೌದೌದು. ಇದು ಪರಂಪರೆ ಅದ. ಈ ದೇಶಕ್ಕೆ ಇವತ್ತು ಯುದ್ಧಕ್ಕೆ ಹೊಂಟಿದೆವು, ಅದು ಇಷ್ಟು ಗೆದ್ದು ಬರಂಗ ಆಶೀರ್ವಾದ ಮಾಡಪ್ಪ ಅಂತೇಳಿ ತಂದಿ ಪಾದಕ್ಕೆ ಬಿದ್ರು. ಹೌದಿಪ್ಪ, ಹೌದು. ಇರ್ಲಿ, ಹೊಡಿಬೇಡ ಇಲ್ಲ, ಇರ್ತಾವ ಹಂಗೆ. ಸಾಲಿಗೆ ಬರ್ಲಿ, ಸಾಲಿಗೆ. ಅವು ನೋಡಿ ನನಗೆ ಭಾಳ ಬರ್ತಾವ. ಖರೆ ಪಾಪ ಒಳ್ಳೆ ಹೇಳ್ದಂಗೆ ಆತ, ಅದಕ್ಕೆ ಹೇಳಲಾಗೇನು. ಹೌದು. ಈಗಿನ ಮಕ್ಕಳು ಸಾಮಾನ್ಯ ಅಲ್ಲ. ಹ್ಯಾಂಗ್ರಿ ಈಗಿನ ಮಕ್ಕಳು? ಇವೇನು ಶಿವಾಜಿ ಮಹಾರಾಜ್ ಆಗಲ್ಲ, ತುಕಾರಾಮ್ ಮಹಾರಾಜ್ ಆಗಲ್ಲ. ಆಗಲ್ಲ. ಶಿವಾಜಿ ಹಂಗೆ ಸೂರಾಗಲ್ಲ, ತುಕಾರಾಮ ನಮ್ಗೆ ಭಕ್ತ ಆಗಲ್ಲ ಈಗಿನ ಮಕ್ಕಳು. ಹೌದು. ಮತ್ತೆ ನಮ್ಮ ಕುದಿಗೆ ಒತ್ತವೆ ನೋಡ್ರಿ. ಹಾ ಅಂಥವು ಹಡದೇ ಕೂತಿದ್ದೇವೆ ನಾವು. ಹೌದು. ಏನು ಮಾಡೋದು? ಇವು ನಮ್ಮ ಹೊಟ್ಟಿಲಿ ಏನು ಹುಟ್ಟಿವ್ರಿ, ಇವು ಸಣ್ಣ ಸಣ್ಣ ನಾವು ನೋಡ್ರಿ. ಹಾ ಈ ಕಡೆ ನಮ್ಮ ಮಕ್ಳು ಇವ್ರು ಹೊರಗಿನೇ. ಹೌದು. ನಾವು ಹಂಗೆ ಇದ್ದೇವೆ, ಮತ್ತೆ ನೀವು ಹಂಗೆ ಇರೋರಲ್ಲ. ಹೌದಾ? ಒಂದೇ ದೇಶ ಉಳಿದದಪ್ಪ, ಗೆದ್ದು ಬರ್ತೇವೆ ಅಂತೇಳಿ ತಂದಿ ಪಾದಕ್ಕೆ ಬಿದ್ರು. ಹೌದಾ? ರಾಜನ ಪಾದಕ್ಕೆ ಬಿದ್ದು ಯುದ್ಧಕ್ಕೆ ಹೋದ್ರಿ. ಹೌದು. ಯುದ್ಧಕ್ಕೆ ಹೋದ್ರು. ಇದ್ರಿನವ್ರು ಭಾಳ ಬಿರುಸಿದ್ರಿ. ಹಾ ಇದ್ರಿನವ್ರು ಭಾಳ ಬಿರುಸಿದ್ರು. ಯುದ್ಧದೊಳಗೆ ಇವ್ರಿ 4 ಮಂದಿ ಕೊಲ್ಲಿ ಬಿಟ್ರು. ಹೌದಾ? ನೋಡ್ರಿ ಎಂತ ದುರಂತ. ಹಾ ಇಡೀ ಜಗತ್ತೇ ಗೆದ್ದಾರ. ಹೌದಾ? ಆದ್ರೆ ಒಂದೇ ದೇಶ ಉಳ್ದದ. ಯಪ್ಪ, ನೀ ಆಶೀರ್ವಾದ ಮಾಡು, ಇವ್ರಿಗೆ ಸದೇ ಬಡದು ಕೊಲ್ಲಿ, ಅದೊಂದು ದೇಶ ಗೆದ್ದು ಬರ್ತೀವಿ ಅಂತ ಹೋಗ್ಯಾರ. ಇದ್ರಿನವ್ರಿಗೆ ಇವ್ರಿಗೆ ಮಣಿಲಿಲ್ಲ. 4 ಮಂದಿಗೆ ಸಂಹಾರ ಮಾಡಿಬಿಟ್ಟು. ಏನು ಕನಸಿನಾಗ ಏರಿದೆಲ್ಲ? 4 ರಾಜರು ಸತ್ತೂರಿ. ಹಾ ನಿನ್ನ ಮಕ್ಕಳು ಇಂಥ ದೇಶಕ್ಕೆ ಹೋಗಿ ಯುದ್ಧದೊಳಗೆ ಸೋಯಿರ್ಲಿಲ್ಲ, ಸತ್ತರತ್ತೇಳಿ ಸುದ್ದಿ ಬಂತು. ಹೌದಾ? ನಿನ್ನ ಮಕ್ಕಳು 4 ಮಂದಿ ಯುದ್ಧದೊಳಗೆ ಸೋತ್ರತ್ತೇಳಿ ಸುದ್ದಿ ಬಂತು. ಇವ ಬಬ್ಬಿ ಹೊಡ್ಲಿಕ್ಕತ್ರಿ. ಹಾ ಬಬ್ಬಿ ಹೊಡ್ಯಾರ್ದ ಎಚ್ಚರ ಐತಿ. ಹೌದಾ? ಎಚ್ಚರ ಐತ್ರಿ. ಹಾ ನೋಡ್ತಾನ, ರಾಣಿನೂ ಇಲ್ಲ, ಮಕ್ಕಳು ಇಲ್ಲ. ಹಾ ಇವನ ಹೊಲ್ದಾಗ ಬಾಯಿ ಕಟ್ಟಿ ಮೇಲೆ ಹಾ ಎದ್ದು ಮನಿಗೆ ಬಂದು ಹಿಂಗ್ಯಾಕೈತಿ ನನಗತ್ತೇಳಿ ಮನಿಗೆ ಬಂದ. ಬರುತ್ತಾನ, ಮನ್ಯಾಗ ಒಂದೇ ಮಗ ಐತ್ರಿ, ಕುಡುಕ. ಹಾ ಕೆಟ್ಟ ಕುಡುಕಿತ್ರಿ, ಖರೆ ಒಂದು ಮಗ. ಹಾ ಅದು ಬರುತ್ತಾನ ಕೆಟ್ಟ ಕಿಡಿಗೇಡಿಯಪ್ಪ. ಇಂಥದಿತ್ತು, ಅದು ಗಾಡಿ ಮ್ಯಾಗ ಜಿಗದ್ ಬಿದ್ದು ಸತ್ತಿತ್ರಿ. ಅದು ಹಾ ಅಲ್ಲಿ ಕನಸ್ನಾಗ 4 ಅವು ಸತ್ತವ್ರಿ. ಇಲ್ಲಿ ಮನ್ಯಾಗ ಇದು ಖರೆ ಹುಟ್ಟಿದ್ದು, ಇದು ಸತ್ತವ್. ಹಾ ಹಚ್ಚಿ ನಿಮ್ಗೆ ಹೇಳ್ತೀನಿ ರೀ, ಅವೆಲ್ಲ ಹೆಣ್ಮಕ್ಳು ಎಲ್ಲ ಸುತ್ತ ಓಣ್ಯಾನವ್ರು ಬಡ್ಕೊಂಡು ಅಳ್ಳಕತ್ತಾರ. ಇಂಥವನಿಗೆ ಒಂದು ಮಗ ಇತ್ತು, ಗಾಡಿ ಮ್ಯಾಗ ಬಿದ್ದು ಸತ್ತು, ಇವ್ರದ್ದು ಏನು ಹಣೆ ಬರತ್ತೇಳಿ ಎಲ್ಲರೂ ಅಳ್ಳಕತ್ತಾರ. ಹೌದು. ಇವ ಹೊಟ್ಟೆ ಕೊಯ್ಯನದಾಗೇನ್ರಿ. ಹಾ ಬಂದು ಕಟ್ಟಿ ಕೂತ. ಹೌದು. ಇಂಥ ಹಿರಿಯರು ಬಂದು ಕೇಳಿದ್ರು, ಏನೋ ಹುಚ್ಚ, ಮಗ ಸತ್ತದ, ಸುಮ್ ಕಟ್ಟಿ ಮೇಲೆ ಬಂದು ಕೂತಿದೆಯಲ್ಲ, ದುಃಖ ಏನು ಇಲ್ಲೇ ನಿನಗ ಅಂತ ಕೇಳಿದ್ರು. ಹೌದು. ಅವಾಗ ಏನು ಅನ್ಬೇಕ್ರಿ ಇವ? ಏನಂದ್ರಿ? ಅಲ್ಲಿ 4 ಸತ್ತಾವ, ಅವಕ್ಕಾಗಿ ಹೇಳಿ ಏನು ಈ ಕುಡುಕಾಗಿ ಹೇಳಿ ಏನು? ಹಾ ಅಲ್ಲಿ 4 ಸತ್ತಾವ. ಅಲ್ಲಿ 4 ಸತ್ತಾವ. ಹಾ ಅವು ರಾಜರಿದ್ದು, ಹೌದು. ಜಗತ್ತೇ ಸೋಲಿಸಿದ್ದು. ಹಾ ಒಂದೇ ಇತ್ತು, ಒಂದೇ ಜಗತ್ತು. ಬರೇ ಒಂದೇ ದೇಶ ಉಳಿದಿತ್ತು. ಅಟ್ರದೊಳಗೆ ಸೋತಾವ. ಏನು ಅವಕ್ಕಾಗಿ ಹೇಳಿ, ಏನಿದು ಕುಡುಕಾಗಿ ಹೇಳಿ ಅಂತ ಕೇಳಿದ್ರು ಅವ್ರು. ಹೌದು.
ಅವಾಗ ಅವ್ರಂದ್ರು ಎಲ್ಲಿ ರಾಜ ಎಲ್ಲಿ 4 ಮಕ್ಕಳು ಯಾರ ರಾಣಿ ಅಂತ ಕೇಳಿದ್ರು. ಹಾ ಹ್ಯಾಂಗ ಅವಾಗ ಹೇಳ್ದವ ಹಾ ಕನಸು ಬಿದ್ದಿತ್ತು, ಹೌದು ಕನಸಿನೊಳಗೆ ರಾಣಿಗೆ ಮದುವೆ ಆದೆ, ಅದೇ 4 ಮಕ್ಕಳು ಹಡೆದೆ, ಹಾ 4 ಬಿದ್ದು ಜಗ ಎಲ್ಲ ಗೆದ್ದು ಹೌದು ಸಂತೋಷ ಪಟ್ಟ ಹಾ. ಲಾಸ್ಟಿಗೆ ಸತ್ತು 4 ಅನ್ನೋ ಹೌದು ಹುಚ್ಚುಗೋಟೆ ಇದು ಕನಸದಂದ್ರ ಅವ್ರು. ಹಾ ಅದು ಕನಸನಾಗೋ ಇದು ಖರೆ ಸತ್ತದ ಅಂದಾಗ ಅವ ಹೇಳ್ದ ಹಾ ಅದು ಕನಸ ಮತ್ತು ಇದು ಏನದ ಕೇಳ್ದ. ಹೌದು ಇದು ಏನದ? ನಾನು ಯಾರಂದು ಆನು ಯಾರಂದು ವಿಚಾರಿಸು ವಿಷಮ ಸಂಸಾರಿದನ ಕನಸಂದು ಅರಿ. ಅದೇ ನಿಜಗೊಂಡ್ರು ಹೇಳ್ತಾರೆ ಹಾ ಇದು ಕಣ್ಣಿಗೆ ಕಾಣಿಸುವಂಥದ್ದೆಲ್ಲ ಹೌದು ಇದು ಕನಸದ ಅಂತೇಳಿ ಮಹಾತ್ಮರು ಹೇಳ್ತಿದ್ದಿಲ್ಲ. ಇದು ಕನಸಿನ ಸಂಸಾರ ಅಂತ ತಿಳ್ಕೊಂಡು ಹೌದು ನಿಜಗೊಂಡ್ರು ಏನು ಹೇಳಿದ್ರು? ಏನ್ ಹೇಳಿದ್ರು? ಆರು ನಾನೆಂದು ವಿಚಾರಿಸು ಹೌದು ವಿಷಮ ಸಂಸಾರಿದು ಕನಸಂದ್ವರಿ ಮಾರಮರ್ತನ ಗುರು ಶಂಭುಲಿಂಗನ ಒಲಿಸು ಅಂತ ಹೇಳಿ ನಿಜಗೊಂಡ್ರು ಹೇಳ್ತಾರೆ. ಹೌದು ಹೌದು ಅದಕ್ಕೆ ಇದು ಏನು ಕಣ್ಣಿಗೆ ಕಾಣ್ತದಲ್ಲ ಹಾ ಇದು ಒಂದಿನ ಎಲ್ಲ ನಾಶ್ಯದ. ಆಶೆಗೆ ಹೋಗುದು. ಅದಕ್ಕೆ ನಿಜಗೊಂಡ್ರು ಏನು ಹೇಳ್ತಾರ? ಏನ್ ಹೇಳಿದ್ರು? ಬ್ರಹ್ಮ ಸತ್ಯ ಹಾ ಜಗನ್ಮಿಥ್ಯ. ಹೌದಾ ಇದು ಕಣ್ಣಿಗೆ ಎಷ್ಟು ಕಾಣ್ತದ ಎಲ್ಲವೂ ಒಂದಿನ ಒಂದರದೊಳಗೆ ಒಂದು ಲಯ ಆಗ್ತದ. ಹೌದಾ ಭೂಮಿ ಹಾ ನೀರಿನೊಳಗೆ ಲಯ ಆಗ್ತದ, ಲಯ ಆಗ್ತದ. ನೀರ ಬೆಂಕಿ ಒಳಗೆ ಲಯ ಆಗ್ತದ, ಹೌದು ಬೆಂಕಿ ಗಾಳಿ ಒಳಗೆ ಲಯ ಆಗ್ತದ, ಹಾ. ಗಾಳಿ ಒಂದಿನ ಆಕಾಶದೊಳಗೆ ಲಯ ಆಗ್ತದ. ಇಲ್ಲಿಗೆ ಈ ಮೆಟ್ಟಲಕ್ಕೆ ತಂದು ನಾ ಜ್ಞಾನದೊಳಗೆ ತಂದು ನಿಂದಿರ್ಸಿನ ಸಿದುಗೊಂಡು ಗೌಡ್ರ ಜ್ಞಾನದ ಮೆಟ್ಟಲದೊಳಗೆ ಬಂದು ಕಣ್ಣಿಗೆ ಕಾಣಿಸುವಂಥದ್ದು ಜಗತ್ತಿನೊಳಗೆ ಶ್ರೇಷ್ಠ ಆದತ್ತೇಳಿ ಈ ಜನರ ಕೈಲಿ ತಾಳಿ ನೀವು ತಗೊಂಡು ಆರತಿ ಮಾಡ್ರಿ. ಇವತ್ತು ಜಗತ್ತಿನೊಳಗೆ ಕಾಣಲಾರ್ದೆ ವಸ್ತು ಜಗತ್ತಿನೊಳಗೆ ಶ್ರೇಷ್ಠ ಅಂತೇಳಿ ತಾಳಿ ನಾ ತಗೋತೀನಿ. ಹೌದಾ ಮಾತು ಎಲ್ಲಿಗೆ ಬಂದವ? ಹಾ ಎಲ್ಲಿಗೆ ಬಂದವ? ಎಲ್ಲಿಗಿಪ್ಪ? ನಿಜಗುಂಡ್ರು 5 ಸ್ಥಳ ಕಟ್ಟು ಮಾಡ್ಯಾರ ಅವರು. ಹಾ ಒಂದು ಶಿವಕಾರುಣ್ಯ ಸ್ಥಳ, ಹೌದು ಒಂದು ಜೀವ ಸಂಬೋಧನ ಸ್ಥಳ, ಹಾ ಒಂದು ನೀತಿ ಕ್ರಿಯಾಚರಿ ಸ್ಥಳ. ಹೌದು 3 ಮಂದಿ 4 ಮಂದಿ ಅನ್ರಿ ನೀವು ಶಬ್ದ ಹಿಂಗೆ ಕಲಿಲಾರ್ದವನು. ಹಾ ಬರೇ ನೀತಿ ಕ್ರಿಯಾಚರಿ ಸ್ಥಳ ಅನ್ರಿ ನೀವು. ಹಾ ಹಾ ನನಗೆ ಹೊತ್ಕೊಂಡು ಕುಣ್ಯಾಕತ್ತೀರಿ ಅವಾಗ. ಹೌದಾ ಏನು ನನಗೆ ಹೊತ್ಕೊಂಡು ಕುಣಿತಾರೋ ಏನು ಈ ಸುಳಿ ಮಗನ ಹೆಣ ನಾನೇ ಹೊತ್ಕೊಂಡು ಹೋಗ್ತೀನಿ ಇವತ್ತು ಗೊತ್ತಿಲ್ಲ. ಹೌದು ಹ್ಞೂ ನೋಡ್ರಿ ಮಂದಿ ಟಾಳಿ ಕೊಡ್ಲಿಲ್ಲ ಅಂದ್ರೆ ಬೆನ್ನಾಗ 4 ಒದಿತೀನಿ ಅಂತ. ಹಾ ಅಲ್ಲ ನೀನೇ ಇಟ್ಟು ಸೂರ್ ಇರ್ಬೇಕಾದ್ರೆ ನಿನ್ನ ಹೊಟ್ಟೆಲಿ ಹುಟ್ಟದವ ನಾ ಸೂರ್ ಇರಲ್ಲ. ಇದ್ದಿರ್ಬೇಕು ಹಂಗೆ ಹೆಂಗ್ರಿ? ನೀನೇ ಒದ್ಯಾಟ ಧೈರ್ಯ ನಿನಗಿದ್ರ ನಾ ಏನು ಅಷ್ಟೊಂದು ಕೀಳಾಗಿ ಹುಟ್ತೀನಿ? ಕಳ್ಳ ಕಳ್ಳ ಕಳ್ಳನ ಹೆಂಡತಿ ಕೂಡಿ ಮಕ್ಕೊಂಡಲ್ಲಿ ಮಾತಾಡ್ತಾವ್ರಿ. 6 ತಿಂಗಳು ಹೊಟ್ಲಿ ಹೆಣ್ಮಗಳು. ಹೌದು ಏನ್ರಿ ಕಳತನ್ರಿ ಭಾಳ ಮಾಡಿದೆವು, ಜೀವನ ಸುಖ ಸಿಗಲಿಲ್ಲ, ಸಿಗ್ಲಿಲ್ಲ. ಕಳತನದೊಳಗೆ ಹೋಯ್ತು. ಹಾ ನಾಳೆ ನಮಗೊಂದು ಗಂಡಸ ಮಗ ಹುಟ್ಟತಂದ್ರೆ ಹೌದು ಅವನಿಗೆ ಕಳತನ ಕಲ್ಸಂಬ್ಯಾಡ್ರಿ ಅಂದೊಳಕಿ. ಹಾ ನಮ್ಮ ಕಳ್ತನ ಕಲ್ಸೋದಿಲ್ಲ ಅವನಿಗೆ. ಹೆಣ್ಮಕ್ಳು ಏನೇ ಕಿವಿ ಗಂಡನ್ ತಿರುಬೇಕಾದ್ರೆ ಅವಾಗೇ ನೋಡ್ರಿ. ಹಾ ಊಟಕ್ಕೆ ಕೂತಾಗ ಮಕ್ಕೊಂಡಾಗ ಹೌದು ಬೆಳತನ ಕೊಯ್ ಚಾಲೂನೇ. ಹಾ ನನಗೆ ಮಾಹಿತಿ ಅದೇವ ಈ ಕಡೆ ಲಗಣ. ಅಲ್ಲ ಅವನಿಗೆ ಮೈತೇಲಿ ಯಾವಾಗ ಕೇಳ್ತಾರ ನಾವು? ನಿಮ್ಗೆ ಹೇಳ್ತೀನಿ ರೀ ಕಳ್ಳನ ಹೆಂಡತಿ ಏನಂದಳು, ಹೌದು. ನಮ್ಮ ಜೀವನ ಕಳತಾನದೊಳಗೆ ಹೋಯ್ತು, ನಾವೇನು ಕಳತಾನ ಕಲ್ಸೋದು ಬೇಡ, ನಮ್ಮ ಮಗನಿಗೆ ಡಾಕ್ಟರ್ ಮಾಡೋಣ ಎಂದಳಕಿ. ಹಾ ಐತ್ರಿ ಡಾಕ್ಟರ್ ಮಾಡೋಣ ಅಂದು. ಹೌದಿಪ್ಪ. ಅವನು ಒಪ್ಕೊಂಡು ಗಂಡ ಹಾ ಖರೇರ ನೀನು ಹುಚ್ಚಿ ಕಳತಾನ ಎಟ್ಟು ಮಾಡೋದು, ಹಾ ಮಂದಿ ಕೈಲಿ ಎಟ್ಟು ಹೊಡೆಸ್ಕೊಳ್ಳೋದು, ಹೌದು ಎಟ್ಟು ಮನಿ ಹೊಡೆಯೋದು, ಹಾ ಇಟ್ಟು ಮಾಡಿದೇವತಿ ಸುಖ ಸಿಕ್ಕದೆ ನಮಗಿಲ್ಲ, ಸುಖನೇ ಇಲ್ಲ. ಮತ್ತೆ ಕಳತಾನೆ ಮಾಡಬೇಕು. ಹೌದು ಅದಕ್ಕೆ ಹಿಂಗೆ ಮಾಡಂಬೇಡ ಡಾಕ್ಟರ್ ಮಾಡೋಣ ಮಗನಿಗಂತ. ಹಾ ಅದು ಎಲ್ಲೇದ್ರಿ ನಾ ಹೊಟ್ಯಾಗ 6 ತಿಂಗಳದ ಹಾ ಹುಟ್ಟಿಲಿನ ಗೊತ್ತಿಲ್ಲ. ಆಯ್ತಂತೇಳಿ 2 ಕೂಡಿ ಒಪ್ಪದ್ರಿ. 9 ತಿಂಗಳು 9 ದಿವಸ ಮುಗಿದು ಹೆಣ್ಮಗಳಿಗೆ ಹೊಟ್ಟೆ ಕಡೆ ಚಾಲು ಐತಿ. ಹಾ ಬಾಬಾ ಮುಜೆ ಬಚಾವ್ ಬಾಬಾ ಮುಜೆ ಬಚಾವ್ ಅದಕ್ಕತ್ತು ಹೆಣ್ಮಗಳು ಹಾ ಮೈ ಮರ್ತುರೆ ಬಾಬಾ ಅಂತೇಳಿ ಇವು ಏನು ಮುದುಕ್ಯಾರ ಕೂತಾವಲ್ಲ ಇದ್ರಿಗೆ 2 ಬಂದು ಹಾ ಬಾಣ್ತಾನ ಮಾಡ್ಕೊಳಕ್. ಹೌದು ನಿಮಗೆ ಹೇಳ್ತೀನಿ ಸಾಗಸ್ದಂಗೆ ಗಂಡ ಹೆಂಡತಿ ಮಾತಾಡ್ದಂಗೆ ಕೂಸು ಗಂಡೇ ಐತ್ರಿಪ್ಪ. ಹೌದಾ ಕೂಸು ಗಂಡೇ ಹುಟ್ಟತ್ರಿ. ಹಾ ಗಂಡು ಹುಟ್ಟ್ಯಾದ ಕೂಸು ಖರೆ ಹ್ಯಾಂಗ ಹುಟ್ಟ್ಯಾದ್ರಿ? ಹ್ಯಾಂಗ್ರಿ? ಬರುವಾಗ ಮುಟಿಗೆ ಕಟ್ಟಿ ಬಂದದ್ರಿ. ಅದು ಹಿಂಗ ಹಿಂಗೆ ಮುಟಿಗೆ ಕಟ್ಟ್ಯಾದ್ರಿ. ಹೌದು ಮತ್ತೆ ಮುಟಿಗೆ ಕಟ್ಟ್ಯಾದ. ಮುದುಕ್ಯಾರಂದು 5 ಕೋಡಿ ಕೂಸರು ಎಷ್ಟು ಚಂದ ಅದ. ಸಿದುಮಠ ಗೌಡನ್ಕಿಂತ ಸೀದಾ ನೋಡಿ ನೋಡಿ ಎಷ್ಟು ನೆಟ್ಟಗದ ಮೂಗ. ಹೌದು ಏನು ಗಿಣಿ ಇದ್ದಂಗದ, ಹಾ ಏನು ಗಿಣಿ ಇದ್ದಂಗದ. ಖರೆ ಮುಟಿಗೆ ಕಟ್ಟಿ ಬಂದದಲ್ಲ ಕೊಡಿ.
ಆಯ್ ಹುಡುಗರು ಮುಟ್ಗಿ ಕಟ್ಟಿ ಬರ್ತಾವನವ್ರು ಹಾ ನಮಗೆ ಗೊತ್ತಿಲ್ಲ ಬಾಣ್ತಾನಕ್ಕೆ ಹೋಗಿಲ್ಲ ಹೌದಾ ಅತ್ತಾರ ಹಿಂಗೆ ನಮ್ಮ ಕಡೆ ಮುಟ್ಗಿ ಕಟ್ಟಿ ಹುಡ್ತಾವತ್ತಲ್ಲ ಅವು ಕೂಸುಗಳು ಹೌದು ಹಾ ಏನು ನನಗೆ ಗೊತ್ತಿಲ್ಲ ನಿಮ್ಮ ಕಡೆ ಏನು ಮಾಡ್ತಾವೆ ನಮ್ಮ ಕಡೆ ಹುಡ್ತಾವ ಹೌದು ಅವು ಮುಟ್ಗಿ ಕಟ್ಟಿ ಬಂದದ್ದು ನಿಮ್ಗೆ ಹೇಳ್ತೀನಿ ಹೆಣ್ಮಕ್ಳು ಬಿಡಿಸ್ತಾರೆ ಹೊಟ್ಟೆ ಬಿಡೋದ್ರಿ ಅದು ಹಾ ಡಾಕ್ಟರ್ ಆಗೋದು ಹೌದು ಡಾಕ್ಟರ್ ಆಗೋದ್ರಿ ಅದು ಹೊಟ್ಟೆ ಬಿಡೋದು ನೀವು ಹೇಳ್ತೀನಿ ತಾಕತ್ತು ಮುದುಕ್ಯಾರ ಹಚ್ಚಿ ಬಿಡಿಸ್ತಾರ್ರಿ ಬಿಚ್ಚಿತು ಕೈಯಾಗ ಏನಿರ್ಬೇಕ್ರಿ ಏನ್ರಿ ಒಂದು ತೊಲಿದ ಬಂಗಾರ ಉಂಗುರಿತ್ರಿ ಹೌದಾ ವಿಚಿತ್ರ ಅಲ್ರಿ ಹ್ಯಾಂಗೆ ನೋಡ್ರಿ ಕೈಯಾಗ ಹೆಂಗೆ ಬಂದಿರ್ಬೇಕು ಅದು ಹಾ ಎಲ್ಲಿದ್ದು ಬಂದಿರ್ಬೇಕ್ರಿ ಹೌದು ಅದೇನು ಬಾಣ್ತಾನ ಮಾಡ್ಲಿಕ್ಕೆ ಬಂದಿತ್ತಲ್ರಿ ಮುದುಕಿ ಅದ್ರ ಕೈಯನ್ನು ಕುಚ್ಕೊಂಡಿತ್ತತ್ರಿ ಅದು ಹಾ ಬಾಣ್ತಾನ ಮಾಡ್ಲಿಕ್ಕೆ ಬಂದ ನೋಡ್ರಿ ಮುದುಕಿ ಹ್ಮ್. ಹಿಂಗೆ ತಗೊಳ್ಳೋ ಮುಂದೆ ಕೈಯಂದಿ ಉಚ್ಕೊಂಡ್ರಿ ಹುಟ್ಟಾಗೆ ಹಾ ಡಾಕ್ಟರ್ ಆತ ನೀವ ಆಹಾ ಸಿದ್ಕೊಂಡು ಗೌಡ್ರಿ ಡಾಕ್ಟರ್ ಆತನ ಏ, ಆಗಲ್ಲ. ನಾ ಒದಸ್ಕೋತೀನಿ ಒದಸ್ಕೊಳ್ಳಲ್ಲ ಹೌದು ನೀವು ತಲೆನೇ ತೋರಿಸ್ಬೇಕು ಗೌಡ್ತಿ ಮಗಲ ಹೋದ್ರೆ ಇವತ್ತು ಟಣಕನೆ ಹಾರ್ಬೇಕು ನೀವು ಯಾಕ್ರಿ ಪ್ರಕಾಶ ಬಂದನ ಸರಿ ಅನ್ಬೇಕು ಇವತ್ತು ಮಗ ಬಂದನ ಸರಿ ಮಗ ಬಂದನು ಸರಿ ಹೌದಾ ನಡಿ ಹೌದು ಅದಕ್ಕೆ ಹಾ ಒದಸ್ಕೊಳ್ಳುವಂಥ ಮಗ ಅಲ್ಲ ಹಾ ಒದಸ್ಕೊಳ್ಳುವಂಥ ಮಗ ಹಡ್ದಿಲ್ಲ ಹೌದಾ ಹೇಳ್ತಾರಲ್ಲ ಜಗತ್ತೇ ಹೆಂಗೆ ಹೇಳ್ತಾರ ಗೊತ್ತದೇನು ಹ್ಯಾಂಗ್ರಿ ನಾವು ಇದ್ದಂಗ ಹಾ ಏನ ಜಗ ಜಗ ಅಪ್ಪಿದ್ದಂಗ ಮಗ ಹೌದಲ್ಲ ಹೌದೌದು ಅದಕ್ಕೆ ಎಟ್ಟು ಕಣ್ಣಿಗೆ ಕಾಣ್ತದ ಹೌದು ಒಂದು ದಿವಸ ಎಲ್ಲ ನಾಶ್ಯದ ಹೌದು ಎಟ್ಟು ಕಣ್ಣಿಗೆ ಕಾಣಲ್ ನೋಡು ಹಾ ಅದು ಶಾಶ್ವತ ಹೌದಾ ಒಂದು ದಿವಸ ಈ ಭೂಮಿ ಲಯ ಆಗ್ತದ ಹೌದು ಆದ್ರೆ ಒಂದು ಚೈತನ್ಯ ಶಕ್ತಿ ಇರ್ತದ ಹೌದು ಅದು ಎಂಥದ್ದು ಗೊತ್ತದೇನ್ರಿ ಎಂತಾದ್ರಿ ನಮ್ಮವ್ರು ಹೇಳ್ತಾರ ಹಾ ಗುರು ಬ್ರಹ್ಮ ಗುರು ವಿಷ್ಣು ಹಾ ಗುರುದೇವೋ ಮಹೇಶ್ವರ 3 ಮಂದಿ ಆದ್ರಿಲ್ರಿ ಇವರು ಹಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಬ್ರಹ್ಮ ವಿಷ್ಣು 3 ಮಂದಿ ಆದರ್ರಿ ಹಾ ಆಗ ಮುಂದೆ ಹೋಗಿ ಏನು ಹೇಳ್ತಾರ ಏನಂತ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಹೌದಾ ಇವ್ರು 3 ಮಂದಿ ಏನು ಹಾರ ನೋಡ್ರಿ ಹಾ ಇವ್ರ ಹಿಂದಿನ ಶಕ್ತಿ ಏನದ ನೋಡು ಅದಕ್ಕೆ ಪರಬ್ರಹ್ಮ ಅದಕ್ಕೆ ಗುರುವಿಗೆ ಹೋಲಿಕೆ ಮಾಡ್ತಾರೆ ಹೌದಾ ಅಂತ ಕಣ್ಣಿಗೆ ಕಾಣಲಾರ್ದಂಥದ್ದು ಜಗತ್ತಿನೊಳಗ ಶ್ರೇಷ್ಠ ಐತಿ ಅನ್ನುವಂಥದ್ದು ನನ್ನ ವಾದದ ಹೌದು ಮುಂದಿನ ಪಾಳ್ಯಕ್ಕೆ ಕಣ್ಣಿಗೆ ಕಾಣುವಂಥದ್ದು ಹೆಂಗೆ ಶ್ರೇಷ್ಠ ಐತಿ ಅನ್ನುವಂಥದ್ದು ಮುಂದಿನ ಪಾಳ್ಯಕ್ಕೆ ಹೇಳ್ತಾರೆ ಅನ್ನುವಂಥ ಮಾತು ಹೇಳಿ ಹೇಳಿ ಈಗ ಇಲ್ಲಿ ಬೇಡಿಕೆ ಭಾಳ ಅದ್ರಿ ಹಾ ಹಾ ಒಂದು ಗೋಳಸಾರ್ ಮುತ್ಯನ ಪದ ಹಾ ಒಂದು ಯಲ್ಲಪ್ಪ ಮುತ್ಯನ ಪದ ಪದ ಒಂದು ಹೆಣ್ಮಕ್ಳ ಪದ